ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಸೊ ಪ್ರೀವಿಯಸ್ ವ್ಲಾಗಲ್ಲಿ ನೀವು ನಾನು ಬ್ಯಾಂಗ್ಳೂರಿಗೆ ಹೊರಟಿದ್ದು ನೋಡಿದ್ರಿ. ಸೊ ಇವತ್ತಿನ ವ್ಲಾಗಲ್ಲಿ ಬಂದ ಮೇಲೆ ಹೇಗಿತ್ತು, ನಮ್ಮ ಬಬ್ಲು ರಿಯಾಕ್ಷನ್ ಹೇಗಿತ್ತು ಆ್ಯಂಡ್ ಮನೆ ಹೇಗಿತ್ತು ಎಲ್ಲ ಇವತ್ತಿನ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಎಲ್ಲರಿಗೂ ಗೊತ್ತು, ನಾನು 1 ವರ್ಷ ಆದಮೇಲೆ ಬೆಂಗಳೂರಿಗೆ ಬರ್ತಿರೋದು ಅಂತ ಅಂದ್ಬಿಟ್ಟು. ನನ್ನ ಮಗ ನೋಡಿ ವಾಯ್ಸ್ ಓವರ್ ಕೊಡುವಾಗ. ಸೊ ನನಗೆ ಎಂಟ್ರಿ ಆಗ್ತಿದ್ದಂಗೆ ಏನೋ ಒಂಥರ ಖುಷಿ ಅನ್ನಿಸ್ತು. ಅಯ್ಯೋ ಇದೆಲ್ಲ ಈ ರೋಡ್ ನೋಡ್ದಲೆ, ಈ ನೆಲಮಂಗಲ ಟ್ರಾಫಿಕ್ ನೋಡ್ದಲೆ, ಇವೆಲ್ಲ 1 ವರ್ಷ ಆಗಿತ್ತಲ್ಲಪ್ಪ, ಎಲ್ಲ ಮಿಸ್ ಮಾಡ್ಕೊಂಡಿದ್ನಲ್ಲ ಅಂತ ಅನ್ನಿಸ್ತಾ ಇತ್ತು. ಸೊ ಕಾರಲ್ಲಿ ಆಲ್ಮೋಸ್ಟ್ ಬಬ್ಲು ಲಗೇಜ್ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ನಾನು, ಹಿಂದೆ ಅಮ್ಮ ಸ್ವಲ್ಪ ಹೊತ್ತು ಈ ಥರ ಮ್ಯಾನೇಜ್ ಮಾಡ್ತಿದ್ವಿ. ಆ್ಯಂಡ್ ನಾವು ರಂಗನಹಳ್ಳಿಯಿಂದ ಹೊರಟಿದ್ದು 1:30 ಅಂತ ಅನಿಸುತ್ತೆ, 1:30-2 ಗಂಟೆ ಅಷ್ಟೊತ್ತಿಗೆ ಬಿಟ್ವಿ. ಸೊ ಬೆಂಗಳೂರಲ್ಲಿಗೆ 6:30 ಅಷ್ಟೊತ್ತಿಗೆ ರೀಚ್ ಆದ್ವಿ. ನಾವು 6:30-7 ಗಂಟೆ ಅಷ್ಟೊತ್ತಿಗೆ ರೀಚ್ ಆದ್ವಿ. ಸೊ ನೀವೇ ಬೆಂಗಳೂರಲ್ಲೇ ಇದ್ದಿದ್ದರಿಂದ 15 ಡೇಸಿಗೆ ಬಂದು ಹೋಗ್ತಾ ಇದ್ದಿದ್ದು ಎಲ್ಲರಿಗೂ ಗೊತ್ತು. ಹಾಗಾಗಿ ಮನೆಯನ್ನು ಏನೂ ಅಷ್ಟೊಂದು ಮೆಸ್ಸಿಯಾಗಿ ಇಟ್ಕೊಂಡಿರಲಿಲ್ಲ. ಹಾಗಾಗಿ ನನಗೆ ಅದೊಂದು ಚಿಂತೆ ಇರಲಿಲ್ಲ, ಹೋಗಿದ ತಕ್ಷಣವೇ ಮಗುಗೇನಾದರೂ ಧೂಳಾಗುತ್ತಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಸೊ ನೋಡ್ತಿರ್ಬೋದು, ಇದು ತುಳಸಿ ಗಿಡನೂ ಅಷ್ಟೇ, ನಮ್ಮ ಓನರ್ ಆಂಟಿ ಇದ್ದಾರಲ್ಲ ಅವರು ಎಲ್ಲ ಹೊಸ್ದಾಗಿ ಅದು ರೀಪಾಟ್ ಮಾಡಿ ಗಿಡ ಎಲ್ಲ ಅವರು ಹೊಸ್ದಾಗಿ ನೆಟ್ಕೊಟ್ಟಿದ್ರು. ಖುಷಿ ಆಯಿತು ನನಗೆ. ಆ್ಯಂಡ್ ನನ್ನ ಗಿಡಗಳೆಲ್ಲ ಹೇಗಿದೆ ಏನು ಅಂತ ನೋಡಬೇಕು ಅನ್ನೋದೊಂದು ಫಸ್ಟು ತಲೆಯಲ್ಲಿತ್ತು. ಯಾಕಂದರೆ ಹೋಗೋತ್ತಿಗೆ ಚಿಕ್ಕ ಚಿಕ್ಕ ಪಾಟ್ಗಳಲ್ಲೆಲ್ಲ ನಾನು ಗಿಡಗಳನ್ನೆಲ್ಲ ಹಾಕಿದ್ದೆ. ಸೊ ಅದ್ರದ್ದು ಸ್ಥಿತಿಗತಿಗಳು ಹೇಗಿದೆ ಅಂತ ಅಂದ್ಬಿಟ್ಟು ನೋಡೋದಿತ್ತು. ಆ್ಯಂಡ್ ಅದೇ ಹೋಗ್ತಿದ್ದಂಗೆ ಅಮ್ಮ ಸ್ವಲ್ಪ ಎಲ್ಲ ಆರತಿ ಮಾಡಿ, ಫಸ್ಟ್ ಬರ್ತಿರೋದಲ್ಲ ಈ ಮನೆಗೆ, ಅದಕ್ಕೇ ಎಲ್ಲ ಆರತಿ ಮಾಡಿ ನನ್ನ ಒಳಗಡೆ ನನ್ನ ಬಬ್ಲುನ ಕರ್ಕೊಂಡ್ರು. ಎಲ್ಲಿ ಬಂದಿದ್ದೀರಾ? ಸೊ ನೋಡಿ, ಎಲ್ಲ ಹೆಂಡತಿಯರ ಭಯ, ಊರಿಗೆ ಹೋದರೆ ಮನೆ ಯಾವ ಸ್ಥಿತಿಲಿರುತ್ತಪ್ಪ, ಗಂಡ ಹೇಗೆ ಇಟ್ಕೊಂಡಿರ್ತಾರೋ ಅನ್ನೋದೊಂದು ಭಯ ಇರುತ್ತೆ. ನೀವು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ, ಹೇಗೆ ಹೋಗತ್ತಿಗೆ ಹೇಗಿತ್ತು ಹಂಗೆ ನೀಟಾಗಿ ಎಲ್ಲ ವಸ್ತುಗಳು ನೀಟಾಗಿ ನೋಡಿಕೊಂಡು ಮನೆಯನ್ನು ಚೆನ್ನಾಗಿ ಇಟ್ಕೊಂಡಿದ್ರು. ಅವನು ಮಾಡ್ತಿದ್ದ ನನಗೆ ನೋಡಿ. ಹಾಂ, ಎಲ್ಲಿಗೆ ಬಂದಿದ್ದೀರಾ ನೀವು? ಎಲ್ಲಿಗೆ ಬಂದಿದ್ದೀರಾ? ಯಾರ ಮನೆ ಇದು? ಇನ್ಮೇಲೆ ಇಲ್ಲೇ ನೀವು, ಇನ್ಮೇಲೆ ಇಲ್ಲೇ ಬಬ್ಲು, ಇನ್ಮೇಲೆ ಇಲ್ಲೇ. ಅದಕ್ಕೆ ಸುಸ್ತಾಗ್ಬಿಟ್ಟೈತೆ ಕೂತು ಕೂತು. ಆಡು ಆಡು. ಇನ್ನು ಗಿಡಗಳ ವಿಚಾರಕ್ಕೆ ಬಂದರೆ, ಆ ತುಳಸಿ ಗಿಡ ಒಂದು ಹೊಸದಾಗಿ ಆಂಟಿ ಇಟ್ಟಿದ್ರು. ಇನ್ನು ಈ ಮನಿ ಪ್ಲ್ಯಾಂಟು ಇವೆರಡು ಇಷ್ಟು ಉಳ್ಕೊಂಡಿದ್ದಾವೆ. ಆ್ಯಂಡ್ ಇನ್ನೊಂದು ಚಿಕ್ಕ ಪಾಟಲ್ಲಿ ಮನಿ ಪ್ಲ್ಯಾಂಟ್ ಇತ್ತು, ಅದು ಚೆನ್ನಾಗಿ ಬಂದಿದೆ, ಬಳ್ಳಿಯೆಲ್ಲ ಕಿಟಕಿಗೆ ಹಬ್ಬಿದೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಮಟಾಶ್ ಆಗಿದ್ವು. ಸೊ ಮತ್ತೆ ಎಲ್ಲ ಅರೇಂಜ್ ಮಾಡಬೇಕು, ಆರ್ಗನೈಸ್ ಮಾಡಬೇಕು. ಇನ್ನು ಈ ಬೀನ್ ಚೇರ್ ಏನಿದೆ, ನಮಗಿಂತ ನಮ್ಮ ಬಬ್ಲಿಗೆ ಚೆನ್ನಾಗಿ ಇದು ಯೂಸ್ ಆಗ್ತಾಯಿದೆ ಆ್ಯಕ್ಚುಲಿ. ಚೆನ್ನಾಗಿ ಕೂತ್ಕೊಂಡು ಟಿ ವಿ ನೋಡ್ತಾನೆ. ಟಿ ವಿ ಜಾಸ್ತಿ ತೋರಿಸ್ಬೇಡಿ ಅಂತ ಎಲ್ಲರೂ ಹೇಳ್ತಾರೆ, ಮೊಬೈಲು ಜಾಸ್ತಿ ಕೊಡಬೇಡಿ ಅಂತ. ಬಟ್ ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಟಿ ವಿ ಮೊಬೈಲ್ ಇಲ್ಲ ಅಂದರೆ ಊಟನೇ ಸೇರಲ್ಲ. ನನ್ನ ಮಗನಿಗೂ ಅಷ್ಟೇ, ಊಟಕ್ಕೆ ಟಿ ವಿ ಇರಲೇಬೇಕು. ಸೊ ಹಾಕ್ಕೊಂಡು
ಮ್ಯಾನೇಜ್ ಮಾಡ್ತೀನಿ. ಬಬ್ಲು ನಿಂಗೆ ಬೇಸಾಕ್ಬಿಡ್ರಿ, ಬಬ್ಲು ಬಿಸಾಕ್ರಿ. ಇನ್ನು ಊರಲ್ಲಿ ನಾವು ಬಬ್ಲು ಎಷ್ಟು ಓಡಾಡ್ಕೊಂಡಿರ್ತಾನೆ, ಬೈಕಲ್ಲಿ ರೌಂಡ್ ಹೊಡಿತಿರ್ತಾನೆ, ಎಲ್ಲ ಸುತ್ತಾಡ್ಸಿರ್ತೀವಲ್ಲ, ಸೊ ಅದನ್ನೆಲ್ಲ ಇಲ್ಲೇ ಅವನು ಮಿಸ್ ಮಾಡ್ಕೊತಾ ಇದ್ದ. ಹಾಗಾಗಿ ನಮ್ಮ ಅಮ್ಮನ ರೊಟೀನು ಅವನನ್ನು ವಾಕಿಂಗ್ ಕರ್ಕೊಂಡು ಹೋಗೋದು, ಈ ಥರ ಕೂರಿಸ್ಕೊಳ್ಳೋದು ಇದೇ ಆಗಿಬಿಟ್ಟಿತ್ತು. ಅಡುಗೆ ಎಲ್ಲ ನಾನೇ ವಹಿಸ್ಕೊಂಡು ನಾನು ಮಾಡ್ತಿದ್ದೆ, ಅಮ್ಮ ಪಾಪುನ ನೋಡ್ಕೊಳ್ಳೋರು. ಒಂದೊಂದು ಸರಿ ನನಗೆ ಬೇಜಾರಾಗುತ್ತೆ, ಅಂದರೆ ಅಲ್ಲಿ ಊರಲ್ಲೆಲ್ಲ ಆಟ ಆಡ್ಕೊಂಡು ವಾಕ್ ಮಾಡಿಕೊಂಡು ಊರು ಸುತ್ಕೊಂಡು ಥರ ಇದ್ದ, ಇಲ್ಲಿ ಒಂಥರ 4 ಗೋಡೆ ಮಧ್ಯೆ ಇದ್ದಂಗೆ ಆಯ್ತಲ್ಲ ಅಂತ. ಸೊ ಸ್ವಲ್ಪ ಚೇಂಜಸ್ ಇರಲಿ, ಅಲ್ಲಿ ಇಲ್ಲಿ ಓಡಾಡ್ತಿರೋಣ ಅಂತ ಅಂದ್ಬಿಟ್ಟು ಅವನಿಗೆ ಹೊರಗಡೆ ಕರ್ಕೊಂಡು ಹೋದ್ವಿ. ಬಬ್ಲು ಹಲೋ. ನಿದ್ರೆ ಬರ್ತಿದೆಯಾ? ನಿದ್ರೆ ಟೈಮೇ ಮತ್ತೆ ಈಗ ನಾನು ಸೊ ಹತ್ರದಲ್ಲಿ ಇದ್ದಿದ್ದಂದರೆ ಒಂದು ವಿಶಾಲ್ ಮಾರ್ಟ್ ಅಷ್ಟೇ. ಸೊ ಹೋಗೋಣ, ಇವನಿಗೆ ಏನಾದ್ರು ಟಾಯ್ಸ್ ಇರುತ್ತಾ, ಆಮೇಲೆ ಇವನಿಗೊಂದು ಸ್ಲಿಪ್ಪರ್ ಬೇಕಿತ್ತು ಬೆಲ್ಟಿಂದು, ಅದೇನಾದ್ರು ಸಿಗುತ್ತಾ ಅಂತ ನೋಡೋಣ ಅಂತ ಸುಮ್ಮನೆ ಹೋದ್ವಿ. ಬಟ್ ಮಳೆಯಲ್ಲಿ ಸಿಗಾಕ್ಕೊಂಡ್ವಿ ನಾವು, ಆ್ಯಂಡ್ ಅಲ್ಲೇನೋ ತೊಗೊಳಕ್ಕೆ ಹೋಗಲಿಲ್ಲ ನಾವು, ಯಾಕಂದರೆ ಮಳೆ ಬೇರೆ ಬರ್ತಿತ್ತು. ಬಬ್ಲುಗೆ ನಿದ್ರೆ ಟೈಮು ಮತ್ತು ಊಟ ಮಾಡಿಸ್ಬೇಕಾಗಿತ್ತು. ನಮ್ದು ಸ್ಕಿಪ್ ಆದರೂ ಪರವಾಗಿಲ್ಲ, ಅವನದು ಸ್ಕಿಪ್ ಆದರೆ ಆಗಲ್ಲ. ಹಾಗಾಗಿ ಇನ್ನೇನು ಅಮ್ಮನೂ ಅಯ್ಯೋ ಎತ್ಕೊಳಕ್ಕಾಗಲ್ಲ, ಸುಸ್ತಾಗ್ತಿದೆ ಹಿಂಗೆ ಅಂತ ಇದ್ರು. ಸೊ ಸರಿ ಹೋಗೋಣ ಅಂತಂದ್ಬಿಟ್ಟು ರಿಟರ್ನ್ ಬಂದ್ವಿ. ಟುಕು ಟುಕು ಏ ಟುಕು ಟುಕು ಬಬ್ಲು ಟುಕು ಟುಕು. ಮಳೆನೂ ಅಷ್ಟೇ ತುಂಬ ಹೊತ್ತೇನು ಬರಲಿಲ್ಲ. ಅಲ್ಲಿ ಸ್ಟಾರ್ಟ್ ಆಗಿದ್ದು ಮನೆ ರೀಚ್ ಆಗೋಷ್ಟರಲ್ಲಿ ಎಂಡ್ ಆಗಿತ್ತು. ಸೊ ಇನ್ನು ನೆಕ್ಸ್ಟು ಇದು ಫಸ್ಟು ಪೂಜೆ ಮಾಡ್ತಾ ಇರೋದು ಮನೆಗೆ ಬಂದಮೇಲೆ. ನಾನು ಅಮ್ಮಂಗೆ ಮಾಡಲಿ ಅಂತ ಅಂದ್ಬಿಟ್ಟು ಫುಲ್ ಬಿಟ್ಟಿದ್ದೆ. ಅವರೇ ಎಲ್ಲ ಹೂವು ಮುಡಿಸಿ ಮನೇಲಿ ಮಾಡ್ತಾರಲ್ಲ ಹಂಗೆ. ಆ್ಯಂಡ್ ನಮ್ಮ ಅಮ್ಮಂಗೆ ಡೈಲಿ ಪೂಜೆ ಮಾಡೋ ಅಭ್ಯಾಸ ಬೇರೆ, ಹಾಗಾಗಿ ಇಲ್ಲೂ ಅವರೇ ಫಸ್ಟು ಪೂಜೆ ಮಾಡೋಕ್ಕೆ ಹೋಗ್ತಾರೆ. ಸೊ ದೇವ್ರ ರೂಮೆಲ್ಲ ಕ್ಲೀನ್ ಮಾಡೋದೆಲ್ಲ ಸ್ವಲ್ಪ ಇತ್ತು. ಸೊ ಎಲ್ಲ ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡಿ ಆಮೇಲೆ ದೇವ್ರದ್ದು ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಅಮ್ಮ ಪೂಜೆ ಮಾಡಿದ್ರು. ಯೇ ಮಂಕಿ ಹಿಡ್ಕೊ, ಮಂಕಿ ಹಗ್ ಮಾಡು ಮಂಕಿನ. ಪಪ್ಪಿ ಕೊಡು ಮಂಕಿಗೆ. ಬಬ್ಲು ಪಪ್ಪಿ ಕೊಡು ಮಂಕಿಗೆ, ಉಮ್ಮ ಕೊಡು. ಅಯ್ಯೋ ಬಂದಾಯ್ತು. ಅಮ್ಮಂಗೆ ಉಮ್ಮ ಕೊಡಪ್ಪ, ಅಮ್ಮಂಗೆ ಉಮ್ಮ ಕೊಡು. ಐ ಮಂಕಿ. I love you. Monkey, I love you, monkey. I love you, monkey. I love you, monkey. Hey, monkey. ಮಂಕಿ ಜೊತೆ ಮಲ್ಕೊಳ್ಳಿ, ಹಚ್ಚಿ ಮಾಡಿ. ಜೋ ಏನು ಬಬ್ಲು ನಗಾಡು. ಜೋ ಮಂಕಿ ಜೋ ಜೋ
ಜೋ ಮಲಗಿಸಿ ಮಗನ ಮಂಕಿ ಬಾಯ್ ಬಾಯ್. ನೋಡಿ ಹೇಗೆ ಟಾಟಾ ಮಾಡ್ತಾನೆ ಅವರಪ್ಪ. ಬ್ಯಾಗ್ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡ್ರೆ ಸಾಕು ಅಂತಂದ್ಬಿಟ್ಟು ಟಾಟಾ ಮಾಡ್ತಾನೆ. ಅದು ಹೊಸದಾಗಿ ಕಲ್ತಿದ್ದಾನೆ. ಇನ್ನು ಇವಾಗ ಮಂಕಿ ಫೇವ್ರೆಟ್ ಟಾಯ್ ಆಗಿಬಿಟ್ಟಿದೆ. ಏನು ಬಿಟ್ಟರು ಮಂಕಿನ ಬಿಡಲ್ಲ. ನೀವು ನೋಡಿದ್ರಲ್ಲ ಅಷ್ಟು ಮುದ್ದು ಮಾಡ್ತಾನೆ ಮಂಕಿನ. ಆ್ಯಂಡ್ ನಾನು ಹೇಳ್ದಂಗೆ ನೈಟ್ ಹೊತ್ತು ನಾನು ಕರ್ಕೊಂಡು ಹೋಗ್ತಿದ್ದೆ. ಯಾಕಂದರೆ ನನಗೂ ಸ್ವಲ್ಪ ವಾಕ್ ಆದರೆ ಎಕ್ಸಸೈಸ್ ಆದಂಗೆ ಆಗುತ್ತೆ, ಸ್ವಲ್ಪ ಬಾಡಿ ಎಲ್ಲ ಫ್ರೀ ಇರುತ್ತೆ ಅಂದ್ಕೊಂಡು ನಾನು ನೈಟ್ ಹೊತ್ತು ಅಮ್ಮನ ಜೊತೆ ಹೋಗ್ತಾ ಇದ್ದೆ. ನೀನು ಹೊಟ್ಟೆ ಒಳಗಿದ್ದಾಗ ಹಿಂಗೆ ವಾಕ್ ಮಾಡಿ ಕೂರ್ತಾ ಇದ್ವಿ. ಈಗ ನೀನು ಕರ್ಕೊಂಡು ಕೂತಿದ್ದೀವಿ. ಟೈಮ್ ಎಷ್ಟು ಬೇಗ ಹೋಗುತ್ತೆ ಅಪ್ಪ. ಬಬ್ಲು ಬಿಡೋದೇ ಇಲ್ಲ. ವಾಕಿಗೆ ಕರ್ಕೊಂಡೋಗಿ ಮನೆಯೊಳಗಿರೋಕ್ಕೆ ಕೊಯ್ ಅಂತಾನೆ. ಸೊ ಫ್ರೆಂಡ್ಸ್, ಇನ್ನು ನೋಡ್ತಾ ಇದ್ದೀರಲ್ಲ ಈ ವಾಷಿಂಗ್ ಮಿಷಿನನ್ನು ನೋಡಿ ಹೆಂಗೆ ಅಂತ ಗೊತ್ತಿಲ್ಲ. ಅದೆಲ್ಲ ಬಟನ್ಸ್ ಕಂಟ್ರೋಲ್ ಮಾಡೋದಿರುತ್ತಲ್ಲ ಅದನ್ನೆಲ್ಲ ತಿರುಗಿಸ್ತಾನೆ, ಆಫ್ ಆನ್ ಮಾಡ್ತಾನೆ. ಆಮೇಲೆ ಇದು ಡೋರ್ ಓಪನ್ ಮಾಡೋದು ಗೊತ್ತಾಗ್ಬಿಟ್ಟಿದೆ. ಅವನು ಸುಮ್ಮನೆ ರ್ಯಾಂಡಮ್ ಆಗಿ ಹಿಂಗೆ ಪ್ರೆಸ್ ಮಾಡ್ದ, ಅದು ಓಪನ್ ಆಯಿತು. ಅವಾಗಿಂದ ಹಿಡ್ಕೊಂಡು ನೋಡಿ ಈ ಥರ ಮಾಡ್ತಿದ್ದ. ಇವಾಗ ಅದಕ್ಕೆಲ್ಲ ಸೆಕ್ಯೂರ್ ಮಾಡಿದ್ದೀವಿ. ಇವಾಗೆಲ್ಲ ವಾಷಿಂಗ್ ಮಿಷಿನ್ ಕವರೆಲ್ಲ ತೊಗೊಂಡು ಇವಾಗ ಹಾಕಿದ್ದೀವಿ. ಅವನ್ನೆಲ್ಲ ಒಳಗೆ ಹೋಗ್ಬಾರ್ದು, ಮುಟ್ಬಾರ್ದು ಅಂತ. ಆ್ಯಂಡ್ ಸ್ವಿಚ್ ಎನಿ ಟೈಮು ತೆಗೆದಿಟ್ಟಿರ್ತೀವಿ. ಯಾವಾಗ ಏನಂತ ಗೊತ್ತಿಲ್ಲ, ಏನೋ ಸ್ವಲ್ಪ ಏನಾದ್ರು ಗ್ರೌಂಡಿಂಗ್ ಥರ ಆದಾಗ ಏನಾದ್ರು ಕರೆಂಟ್ ಪಾಸ್ ಆದರೆ ಕಷ್ಟ ಅಲ್ವಾ, ಅದಕ್ಕೇ ಎಲ್ಲ ಸ್ವಿಚ್ಗಳನ್ನೂ ನಾವು ತೆಗೆದಿಟ್ಟಿರ್ತೀವಿ. ಇನ್ನು ಟಿ ವಿದು ಮೇಲಿರೋದ್ರಿಂದ ಅದ್ರದ್ದೊಂದು ಟೆನ್ಷನ್ ಇಲ್ಲ. ಇನ್ನು ಅಮ್ಮ ಇದ್ರೆ ಗೊತ್ತಲ್ಲ, ನಮಗೆಲ್ಲ ಸ್ವಲ್ಪ ಫ್ರೀ ಇರುತ್ತೆ. ನಾನು ಹೇಳ್ದಂಗೆ ಕುಕ್ಕಿಂಗ್ದೊಂದು ನಾನು ನೋಡ್ತಾ ಇದ್ದೆ, ಇನ್ನೆಲ್ಲ ಅಮ್ಮ ನೋಡ್ತಾ ಇದ್ದರು. ಸೊ ಇದು ಬಬ್ಲುಗೆ ನಾನು ಮಾಡಿರೋದು ಉಪ್ಪಿಟ್ಟಲ್ಲೇ ಸ್ವಲ್ಪ ಅವನಿಗೆ ಪಾಲಕ್ ಸೊಪ್ಪು, ಕ್ಯಾರೆಟ್ ಈ ಥರ ಎಲ್ಲ ಬೇಯಿಸಿ ನೀರು ಬದಲು ಆ ಪೇಸ್ಟ್ ಹಾಕ್ಬಿಟ್ಟು ಮಾಡ್ತೀನಿ. ಸೊ ಅದೊಂದು ಸ್ವಲ್ಪ ಚೆನ್ನಾಗಿ ತಿಂತಾನೆ. ಬಟ್ ಫ್ಯಾನ್ಸಿ ಆಗಿರೋ ಐಟಮ್ಸ್ಗಳು ಅವ್ನು ತಿನ್ನಲ್ಲ. ಇನ್ನು ಇದು ವೈಟ್ ಸಾಸ್ ಮ್ಯಾಗಿ ಮಾಡಿದ್ದೆ. ಸ್ವಲ್ಪ ಬ್ರೊಕೋಲಿ, ಕಾರ್ನ್ ಎಲ್ಲ ಇತ್ತು. ಹಾಗಾಗಿ ಇದು ಟ್ರೈ ಮಾಡೋಣ ಅಂತ ಎಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ನೆನಪಿತ್ತು. ಹಾಗಾಗಿ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಒಂಥರ ಹೋಟೆಲ್ ಸ್ಟೈಲಲ್ಲೇ ಇತ್ತು. ನೆಕ್ಸ್ಟ್ ಟೈಮ್ ರೆಸಿಪಿ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಷ್ಟು ಇವತ್ತಿನ ಒಂದು ಪುಟ್ಟ ವ್ಲಾಗ್. ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತು ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.